ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ನಾಟಿ ಕೋಳಿ ಸಾರು ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂಥ ವಿಧಾನ ನೋಡೋಣ. ನಾನು ತುಂಬ ವೆರೈಟಿ ನಾಟಿ ಕೋಳಿ ಸಾರು ಮಾಡೋದನ್ನು ತೋರಿಸಿದ್ದೀನಿ. ಅದರಲ್ಲಿ ಇದು ಸುಲಭವಾಗಿ ಮಾಡುವಂಥ ಬೇಗನೆ ಆಗೋಂಥ ನಾಟಿ ಕೋಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆ ತೆಳುವಾದ ಕೆಂಪು ಸಾರು ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಬೇಗನೆ ಆಗುತ್ತೆ. ಒಂದು 10-15 ನಿಮಿಷದಲ್ಲಿ ನಾಟಿ ಕೋಳಿ ಸಾರು ರೆಡಿ ಆಗುತ್ತೆ. ಈ ಥರ ಮುದ್ದೆ, ಕುಷ್ಕ, ಗೀ ರೈಸ್ ಜೊತೆ ಎಲ್ಲ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರೋದು ಇಲ್ಲಿ ನೋಡಿ, ಒಂದು ಹಸಿಮೆಣಸಿನ್ಕಾಯಿ 7-8, ಒಂದು ಚಿಕ್ಕ ಈರುಳ್ಳಿ, ಒಂದು ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಈ ಚಿಕನ್ನು ಸ್ವಲ್ಪ ಎಳೆದಿತ್ತು, 1/4 kg ಇದೆ ಅಷ್ಟೇ ಇದು ಕೋಳಿ. ಅದನ್ನು ಕಟ್ ಮಾಡಿಸಿ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀವಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ 5-6 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಸೆಕೆಂಡು ಫ್ರೈ ಆಗಲಿ. ಇದು ನೋಡಿ, ಈಗ ಫ್ರೈ ಆಗಿದೆ. ಈಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ನಾಟಿ ಕೋಳಿನ ಹಾಕ್ಕೊಳ್ಳೋಣ. ಎಳೆದಿದೆ, ಇದು ಮೊಟ್ಟೆ ಕೋಳಿನೇ ಇದು, ಆದರೆ ಮೊಟ್ಟೆಗೆ ಬಂದಿಲ್ಲ, ಎಳೆದಿದೆ. ಎಳೆದಿದ್ರೆ ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟಿಯಾಗತ್ತೆ. ಇದಕ್ಕೆ ಕಲ್ಲುಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದರಲ್ಲಿರೋ ನೀಚೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ. ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಚಿಕನ್ನು ಒಗ್ಗರಣೆಯಲ್ಲಿ ಆಯಿಲಲ್ಲಿ ಫ್ರೈ ಆಗಬೇಕು. ಆಗ ಇದ್ರದ್ದು ಸ್ಮೆಲ್ಲೆಲ್ಲ ಹೋಗಿ ಹಸಿ ಸ್ಮೆಲ್ಲು ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಮುಚ್ಚಿ ಮತ್ತೆ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಚೆನ್ನಾಗಿ ಅದು ಆ ನೀರಲ್ಲೇ ಕುಕ್ ಆಗುತ್ತೆ. ನೋಡಿ, ಚೆನ್ನಾಗಿ ನೀರು, ಈಗ ಅದು ಆ ನೀರು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋಣ. ಕಾಳು ಮೆಣಸಿನ ಪುಡಿ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪುಡಿ ಹಾಕೋದ್ರಿಂದ ಚಿಕನ್ ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಖಾರನೂ ಬರುತ್ತೆ. ಹಾಗಾಗಿ ಖಾರದ ಪುಡಿನ ನೋಡಿ ಹಾಕ್ಕೊಳ್ಳೋಣ. ಈ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2-3 ಸೆಕೆಂಡು ಫ್ರೈ ಆಗಬೇಕಿದು. ಡೈಲಿ ಒಂದು ವೀಡಿಯೋ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮತ್ತೆ ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋ ಒಂದು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೇಲಿ ಟೊಮೊಟೊ ಚೆನ್ನಾಗಿ. ಇದಕ್ಕೇ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಪೆಪ್ಪರ್ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟಿದೆ ಹಾಕ್ಕೊಂಡು, ಇದು ಕೊಬ್ಬರಿ ಪೇಸ್ಟು ನೋಡಿ, ಕೊಬ್ಬರಿನ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಇದು ಒಂದು ದೊಡ್ಡ ಚೌಟಲ್ಲಿ 2 ಚೌಟಷ್ಟಿದೆ ಅಷ್ಟನ್ನು ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಂಡು ಇವೆಲ್ಲವನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಚೆನ್ನಾಗಿ ಫ್ರೈ ಆಗುತ್ತೆ, ಒಳ್ಳೆ ಟೇಸ್ಟು ಘಮ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳೋಣ. ಇಲ್ಲಿ ನೀರು ಹಾಕಿ ಮುಚ್ಚಿ ಮತ್ತೆ ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದೀತಾ ಇದೆ ನೋಡಿ. ಸಾರು ಈಗ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಚಕ್ಕೆ ಲವಂಗದ ಪುಡಿ ಇದನ್ನು 1 ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು. ಒಂದೊಳ್ಳೆ ನಾಟಿ ಕೋಳಿ ಸಾರು. ಸಿಂಪಲ್ಲಾಗಿ ಸುಲಭವಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ವಿಧಾನ ಇದು. ಇದನ್ನು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು 2-3 ಸೆಕೆಂಡ್ ಕುದಿದ್ರೆ ರೆಡಿ ಆಯಿತು ನಾಟಿ ಕೋಳಿ ಸಾರು. ನೋಡಿ, ಇಷ್ಟು ತೆಳುವಾಗಿದೆ. ಇಷ್ಟು ತೆಳುವಾಗಿದ್ರೇ ನಾಟಿ ಕೋಳಿ ಸಾರು ಚೆನ್ನಾಗಿರೋದು, ಗಟ್ಟಿಯಾಗಿ ಮಾಡಬಾರ್ದು. ಮತ್ತೆ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ನೋಡಿ ರೆಡಿ ಆಯಿತು. ಆಯಿಲೆಲ್ಲ ತೇಲ್ಕೊಬಂದು ಚೆನ್ನಾಗೆ ಬೆಂದಿದೆ. ಚಿಕನ್ನು ಎಳೆದಿರೋದ್ರಿಂದ ತುಂಬ ಬೇಗ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂಥ ನಾಟಿ ಕೋಳಿ ಸಾರು ಒಂದು 10 ನಿಮಿಷ, 1/4 ಗಂಟೆಯಲ್ಲಿ ನನಗೆ ರೆಡಿ ಆಯಿತು ಇದು ಸಾರು. ಇದ್ರ ಜೊತೆ ಬಿಸಿ ಮುದ್ದೆ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ.